ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ದಾರ್ಶನಿಕ ಪಯಣದ ಬಗ್ಗೆ ಮಾತನಾಡಲಿದ್ದೇವೆ. ಬ್ರಹ್ಮಾಂಡದ ಸಂಕೇತಗಳು ಸಾವಿರಾರು ವರ್ಷಗಳ ಕಾಲಘಟ್ಟದಲ್ಲಿ ಹೇಗೆ ವಿಕಾಸಗೊಂಡವು ಅನ್ನೋದು ಕೇವಲ ಇತಿಹಾಸದ ಕಥೆಯಲ್ಲ, ಬದಲಾಗಿ ಇದು ಮನುಷ್ಯನ ಅಂತರಂಗದ ಶೋಧನೆಯ ಅತ್ಯಂತ ಕುತೂಹಲಕಾರಿ ಪಯಣ. ಬನ್ನಿ ಶುರು ಮಾಡೋಣ. ಒಮ್ಮೆ ಯೋಚಿಸಿ, ಬ್ರಹ್ಮಾಂಡದ ಸರ್ವೋಚ್ಚ ಸಂಕೇತ ಅಂತ ಕರೆಸಿಕೊಳ್ಳುವ ಒಂದು 13 ಅಡಿಯ ಬೃಹತ್ ಕಲ್ಲಿನ ಸ್ಮಾರಕ ಕಾಲಕ್ರಮೇಣ ಕೇವಲ ನಮ್ಮ ಅಂಗೈಯಲ್ಲಿ ಮಿನುಗುವ ಒಂದು ಚಿಕ್ಕ ಗೋಳವಾಡಿ ಬದಲಾಗಿದ್ದು ಹೇಗೆ? ನಿಜಕ್ಕೂ ಆಶ್ಚರ್ಯ ಅಲ್ವಾ? ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಉಂಟಾದ ಒಂದು ಅಗಾಧವಾದ ಪಲ್ಲಟವನ್ನ ಈ ಪ್ರಶ್ನೆ ತೆರೆದಿಡುತ್ತೆ. ಬೃಹತ್ ದೇವಾಲಯಗಳಿಂದ ಹಿಡಿದು ಅಂಗೈಯವರೆಗಿನ ಈ ಪಯಣದ ಹಿಂದಿನ ರಹಸ್ಯವನ್ನ ಈಗ ಅನ್ವೇಷಿಸೋಣ. ವಿಭಾಗ 1: ಸ್ಥಾವರಲಿಂಗದ ಬೇರುಗಳು. ಈ ಅದ್ಭುತ ರೂಪಾಂತರವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಸ್ಥಾವರಲಿಂಗ ಅಂದ್ರೆ ಏನು ಮತ್ತು ಅದರ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ಹಾಕಿದ್ರೆ ಈ ಲಿಂಗ ಕಲ್ಪನೆಯ ವಿಕಾಸ ನಿಜಕ್ಕೂ ವಿಸ್ಮಯ ಮೂಡಿಸುತ್ತೆ. ಕ್ರಿಸ್ತಪೂರ್ವ 3000 ಕಾಲಘಟ್ಟದಲ್ಲಿ ಸಿಂಧೂ ಕಣಿವೆಯ ರಿಂಗ್ ಮತ್ತು ಶಂಕುವಿನ ಆಕಾರದ ನೈಸರ್ಗಿಕ ಕಲ್ಲುಗಳಿಂದ ಇದು ಶುರುವಾಗತ್ತೆ. ಆಮೇಲೆ ಋಗ್ವೇದದ ಕಾಲ, ಸಂಗಮ್ ಕಾಲದ ಕಂದು ಕಂಬಗಳ ಆರಾಧನೆ, ಹಾಗೇನೇ ಗುಡಿಮಲ್ಲಂನ ಸ್ವರೂಪಗಳನ್ನ ದಾಟಿ ಕ್ರಿಸ್ತಶಕ 1000 ಹೊತ್ತಿಗೆ ಇದು ಅತ್ಯಂತ ವ್ಯವಸ್ಥಿತವಾದ ಬೃಹತ್ ಆಗಮಿಕ ದೇವಾಲಯದ ಕೇಂದ್ರಬಿಂದುವಾಗಿ ರೂಪುಗೊಂಡಿದ್ದನ್ನ ನಾವು ಕಾಣಬಹುದು. ಇದೊಂದು ಸಹಜ ಆದ್ರ ಬೃಹತ್ ವಿಕಾಸದ ಹಾದಿ. ಅಸಲಿಗೆ ಈ ಲಿಂಗ ಅಂದ್ರೆ ಏನು? ಇದು ಸಂಸ್ಕೃತ ಮೂಲದ ಪದ. ಲಿ ಅಂದ್ರೆ ಲಯ ಮತ್ತೆ ಗ ಅಂದ್ರೆ ಗಮನ ಅಥವಾ ಸೃಷ್ಟಿ. ಅಂದ್ರೆ ಬ್ರಹ್ಮಾಂಡವು ಎಲ್ಲಿ ಲೀನವಾಗುತ್ತದೆಯೋ ಮತ್ತು ಎಲ್ಲಿಂದ ಮರುಸೃಷ್ಟಿಯಾಗುತ್ತದೆಯೋ ಆ ಕಾಸ್ಮಿಕ್ ಬಿಂದು ಅಂತ ಅರ್ಥ. ಹಾಗಾಗಿ ಲಿಂಗ ಅನ್ನೋದು ಕೇವಲ ಒಂದು ಭೌತಿಕ ವಸ್ತುವಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯದ ಸಂಪೂರ್ಣ ಕಾರ್ಯವಿಧಾನವನ್ನೇ ಇದು ಪ್ರತಿನಿಧಿಸುತ್ತೆ. ಈಗ 2ನೇ ವಿಭಾಗ: ಬ್ರಹ್ಮಾಂಡದ ವಾಸ್ತುಶಿಲ್ಪ ಅಂದ್ರೆ ಆಗಮಗಳ ನಿಖರತೆ. ಇಂಥದೊಂದು ಅಗಾಧವಾದ ಸೃಷ್ಟಿಯ ಸಂಕೇತವನ್ನ ಕಲ್ಲಿನಲ್ಲಿ ಕೆತ್ತಬೇಕು ಅಂದ್ರೆ ಅಪಾರವಾದ ನಿಖರತೆ ಬೇಕೇ ಬೇಕು. ನೈಸರ್ಗಿಕ ಸಂಕೇತಗಳಾಗಿದ್ದವು ಅತ್ಯಂತ ಕಟ್ಟುನಿಟ್ಟಿನ ವಾಸ್ತುಶಿಲ್ಪ ವಿಜ್ಞಾನವಾಗಿ ಬದಲಾದ ಅದ್ಭುತ ಘಟ್ಟ ಇದು. ಈ ವಾಸ್ತುಶಿಲ್ಪ ಎಷ್ಟು ಕರಾರು ಒಕ್ಕಾಗಿದೆ ಅಂದ್ರೆ ಆಗಮಶಾಸ್ತ್ರದ ಪ್ರಕಾರ ಇದರಲ್ಲಿ 3 ವಿಭಾಗಗಳಿರುತ್ತೆ. ಭೂಮಿಯೊಳಗೆ ಸಂಪೂರ್ಣವಾಗಿ ಹುದುಗಿರುವ ಚೌಕಾಕಾರದ ಬ್ರಹ್ಮಭಾಗ, ಪೀಠದೊಳಗೆ ಅಡಗಿರುವ ಅಷ್ಟಕೋನ ಆಕಾರದ ವಿಷ್ಣುಭಾಗ ಮತ್ತು ಕಣ್ಣಿಗೆ ಗೋಚರಿಸುವ ವೃತ್ತಾಕಾರದ ರುದ್ರಭಾಗ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ಕಠಿಣವಾದ ಆಗಮಶಾಸ್ತ್ರಗಳು ಕೇವಲ ವೃತ್ತಾಕಾರದ ರುದ್ರಭಾಗ ಮಾತ್ರ ಕಣ್ಣಿಗೆ ಕಾಣುವಂತೆ ನಿಯಮ ರೂಪಿಸಿದ್ವು. ಉಳಿದ ಬಹುಪಾಲು ಭಾಗ ಪೀಠದೊಳಗೆ ರಹಸ್ಯವಾಗಿ ಭದ್ರವಾಗಿರುತ್ತೆ. ಇನ್ನು ತಂಜಾವೂರಿನ ಬೃಹದೇಶ್ವರ ದೇವಾಲಯದ ನಿರ್ಮಾಣದ ಹಂತಗಳನ್ನು ನೋಡಿದ್ರೆ ನಾವಂತೂ ದಂಗಾಗಿ ಹೋಗ್ತೀವಿ. ಅಲ್ಲಿ ಲಿಂಗವನ್ನ ತಂದು ಗುಡಿಯಲ್ಲಿ ಇಡ್ಲಿಲ್ಲ, ಬದಲಾಗಿ ಅಡಿಪಾಯದ ಹಂತದಲ್ಲೇ ಆ ಬೃಹತ್ ಕಪ್ಪು ಶಿಲೆಯ ಲಿಂಗ ಮತ್ತು ಪೀಠವನ್ನ ಸ್ಥಾಪಿಸಿ ಆ ಲಿಂಗದ ಸುತ್ತಲೇ ಇಡೀ ದೇವಾಲಯದ ಬೃಹತ್ ಗೋಡೆಗಳನ್ನ ಕಟ್ಟಿದ್ರು. ಆಮೇಲೆ ಅರಗು, ಬೆಣ್ಣೆ ಸೇರಿದಂತೆ 8 ವಸ್ತುಗಳಿಂದ ಅಷ್ಟಬಂಧನ ಮಾಡಿ ಅದನ್ನ ಶಾಶ್ವತವಾಗಿ ಬೆಸೆದ್ರು. ಆ ಸ್ಥಾವರಲಿಂಗಗಳ ಗಾತ್ರ ಎಷ್ಟೊಂದು ಅಗಾಧವಾಗಿತ್ತು ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಇದರ ಜೊತೆಗೆ ಬರುವ ಮತ್ತೊಂದು ಮುಖ್ಯ ಪದ ಆವು ಡಯ್ಯಾರ್. ಇದು ಪೀಠವನ್ನ ಸೂಚಿಸುವ ದ್ರಾವಿಡ ಪದ. ಆವು ಅಂದ್ರೆ ಗೋವು ಅಥವಾ ಜೀವಾತ್ಮ ಮತ್ತು ಉಡಯ್ಯಾರ್ ಅಂದ್ರೆ ಓಡೆಯ ಅಂತ ಅರ್ಥ. ಈ ವ್ಯಾಖ್ಯಾನ ನಮ್ಮ ಅಮೂರ್ತವಾದ ವಾಸ್ತುಶಿಲ್ಪವನ್ನ ದ್ರಾವಿಡ ಭಾಷಾಶಾಸ್ತ್ರದ ಬೇರುಗಳಿಗೆ ಕೊಂಡೊಯ್ಯುತ್ತೆ. ಸಮಸ್ತ ಜೀವರಾಶಿಗಳನ್ನ ಧರಿಸುವ ಕಾಸ್ಮಿಕ್ ಧಾರಕವಾಗಿ ಈ ಪೀಠ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಇದು ಸುಂದರವಾಗಿ ವಿವರಿಸುತ್ತೆ. 3ನೇ ವಿಭಾಗ: ಬ್ರಹ್ಮಾಂಡದ ಸಂಯೋಗ, ವಿರುದ್ಧ ಶಕ್ತಿಗಳ ಮಿಲನ. ಬರಿಯ ಕಲ್ಲಿನ ಆಚೆಗೆ ಈ ವಾಸ್ತುಶಿಲ್ಪದಲ್ಲಿ ಅಡಗಿರುವ ಆಳವಾದ ಮಾನಸಿಕ ಮತ್ತು ಬ್ರಹ್ಮಾಂಡದ ಸಂಕೇತಗಳನ್ನ ನಮ್ಮ ಮೂಲಗಳು ಬಿಚ್ಚಿಡುತ್ತವೆ. ಪ್ರಸಿದ್ಧ ಸ್ವಿಸ್ ಮನೋವಿಜ್ಞಾನಿ ಕಾರ್ಲ್ ಜುಂಗ್ ಅವರ ಒಂದು ಅದ್ಭುತವಾದ ಮಾತಿದೆ. ಅವರ ಪ್ರಕಾರ ಹಿಂದೂ ಚಿಂತನೆಯಲ್ಲಿ ಲಿಂಗ ಮತ್ತು ಯೋನಿಯು ಕಾಂಜಂಕ್ಟಿಯೋ ಒಪೋಸಿಟೋರಮ್ ಅಥವಾ ವಿರುದ್ಧಗಳ ಸಂಯೋಗದ ಅತ್ಯುನ್ನತ ಸಂಕೇತಗಳಾಗಿವೆ. ಅಂದ್ರೆ ಇದು ಕೇವಲ ಭೌತಿಕ ನಿರ್ಮಾಣವಲ್ಲ, ಬದಲಾಗಿ ಮಾನವನ ಸಂಪೂರ್ಣತೆಯ ಅತ್ಯುತ್ತಮ ಮಾನಸಿಕ ಪ್ರತಿನಿಧಿಯಾಗಿ ಇದನ್ನ ಕಟ್ಟಿಕೊಡಲಾಗಿದೆ. ಹಾಗೇನೇ ಇತಿಹಾಸಕಾರ ಅಲೀನ್ ಡ್ಯಾನಿಯಲ್ ಅವರ ಉಲ್ಲೇಖವನ್ನ ಗಮನಿಸಿದ್ರೆ ಇದನ್ನ ಕೇವಲ ಭೌತಿಕತೆಯ ದೃಷ್ಟಿಯಿಂದ ನೋಡಬಾರದು ಅಂತ ಸ್ಪಷ್ಟವಾಗುತ್ತೆ. ಅವ್ಯಕ್ತವಾಗಿದ್ದ ಜಗತ್ತು ವ್ಯಕ್ತ ರೂಪಕ್ಕೆ ಬರುವ, ಅಂದ್ರೆ ಇಡೀ ಬ್ರಹ್ಮಾಂಡವು ಅಸ್ತಿತ್ವಕ್ಕೆ ಬರುವ ಸೃಷ್ಟಿಯ ಮೂಲ ತತ್ವವಾಗಿ ಇದನ್ನ ಕಾಣಲಾಗಿದೆ. ಈಗ
ನಾಲ್ಕನೇ ಮತ್ತು ಅತ್ಯಂತ ರೋಚಕವಾದ ವಿಭಾಗಕ್ಕೆ ಬರೋಣ. ಅದೇ ಶರಣರ ಕ್ರಾಂತಿ ಅಥವಾ ಜ್ಞಾನದ ದಂಗೆ. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಈ ಕ್ರಾಂತಿಕಾರಿ ಚಳುವಳಿ ಬೃಹತ್ ದೇವಾಲಯದ ಪರಂಪರೆಯನ್ನೇ ಹೇಗೆ ಬುಡಮೇಲು ಮಾಡ್ತು ಅಂತ ನಾವೀಗ ನೋಡ್ಬೇಕು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸ್ಥಾವರಕ್ ಕಳಿವುಂಟು, ಜಂಗಮಕ್ ಕಳಿವಿಲ್ಲ. ಬಸವಣ್ಣನವರ ಈ ಮಾತು ನಿಜಕ್ಕೂ ಒಂದು ಜ್ಞಾನದ ದಂಗೆ. ನಾಶವಾಗುವ ಸಂಪತ್ತಿನಿಂದ ನಿರ್ಮಿತವಾದ ಸ್ಥಾವರ ದೇವಾಲಯಗಳನ್ನು ನಿರಾಕರಿಸಿ ಚಲನಶೀಲವಾದ ಮಾನವ ದೇಹವನ್ನೇ ಅತಿದೊಡ್ಡ ದೇವಾಲಯವಾಗಿ ನೋಡುವ ಕ್ರಾಂತಿಕಾರಿ ಚಿಂತನೆಯಿದು. ಆರಾಧನೆಯ ಸ್ವರೂಪವನ್ನೇ ಇದು ಬದಲಾಯಿಸಿತು. ಅಲ್ಲಮ್ಮ ಪ್ರಭುಗಳು ಕೂಡ ಇದೇ ನಿಟ್ಟಿನಲ್ಲಿ ಕಲ್ಲದೇವರು ಕಲ್ಲೇ, ಮಣ್ಣದೇವರು ಮಣ್ಣೇ, ತನ್ನ ತಾನರಿದ ಬಳಿಕ ಗುಹೇಶ್ವರಲಿಂಗವು ತಾನೇ ಅಂತ ಹೇಳ್ತಾರೆ. ಅಂದ್ರೆ ಹೊರಗಿನ ಮೂರ್ತಿಪೂಜೆಯ ಆಚೆಗೆ ಅಂತರಂಗದ ಅರಿವಿನ ಕಡೆಗೆ ನಮ್ಮ ದೃಷ್ಟಿಯನ್ನ ಹೊರಳಿಸ್ತಾರೆ. ಸ್ಥಾವರಲಿಂಗದ ಅಗತ್ಯವನ್ನೇ ಪ್ರಶ್ನಿಸಿ ಶುದ್ಧ ಅರಿವಿನೆಡೆಗೆ ಕೊಂಡೊಯ್ಯುವ ಅದ್ಭುತ ತತ್ವ ಇದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಶರಣರು ಆ ಭೌತಿಕ ಲಿಂಗತ್ವವನ್ನೇ ಸಂಪೂರ್ಣವಾಗಿ ನಿರಾಕರಿಸಿದ್ರು. ದೇವರ ದಾಸಿಮಯ್ಯನವರ ಪ್ರಕಾರ ಆತ್ಮ ಅನ್ನೋದು ಶುದ್ಧ ಅರಿವು, ಅದು ಅಯೋನಿಜ, ಅದಕ್ಕೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋ ತತ್ವವನ್ನ ಸಾರಿದ್ರು. ಭೌತಿಕ ವ್ಯಾಖ್ಯಾನಗಳನ್ನ ಬದಿಗೊತ್ತಿ ಸಂಪೂರ್ಣವಾಗಿ ನಿರಾಕಾರವಾದ ಶುದ್ಧ ಪ್ರಜ್ಞೆಯ ಕಡೆಗೆ ಗಮನ ಹರಿಸಿದ್ದು ಭಾರತೀಯ ತತ್ವಶಾಸ್ತ್ರದಲ್ಲೇ ಒಂದು ಮೈಲಿಗಲ್ಲು. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಭೌತಿಕ ದೇಹವೇ ನಿಜವಾದ ದೇವಾಲಯವಾದ್ರೆ ಹೊರಗಡೆ ಯಾವುದೇ ಮೂರ್ತಿಯಿಲ್ಲದೆ ಮನಸ್ಸು ಏಕಾಗ್ರತೆಯನ್ನ ಸಾಧಿಸುವುದು ಹೇಗೆ? ವಿಭಾಗ 5 ಇಷ್ಟಲಿಂಗದ ಸ್ವರೂಪ, ಆಕಾರ ನಿರಾಕಾರಗಳ ಹದ. ಆ ಪ್ರಬಲವಾದ ಪ್ರಶ್ನೆಗೆ ಸಿಕ್ಕ ಅದ್ಭುತ ಉತ್ತರವೇ ಇಷ್ಟಲಿಂಗದ ಆವಿಷ್ಕಾರ. ಆರಾಧನೆಯ ಅಳತೆಗೋಲನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ಅದ್ಭುತ ಪರಿಕಲ್ಪನೆಯಿದು. ಸ್ಥಾವರಲಿಂಗ ಮತ್ತು ಇಷ್ಟಲಿಂಗದ ನಡುವಿನ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಬೃಹತ್ ದೇವಾಲಯದಲ್ಲಿ ಸ್ಥಿರವಾಗಿರುವ ಸಮುದಾಯದ ಪೂಜೆ ಅಗತ್ಯವಿರುವ ಬ್ರಹ್ಮಾಂಡದಷ್ಟು ಬೃಹತ್ತಾದ ಸ್ಥಾವರಲಿಂಗ ಎಲ್ಲಿದೆ? ಕೇವಲ ಅಂಗೈಯಲ್ಲಿ ಹಿಡಿಯುವಷ್ಟು ಚಿಕ್ಕದಾದ ಅಂತರಂಗದ ಧ್ಯಾನಕ್ಕಾಗಿ ಬಳಸುವ ಸಂಪೂರ್ಣ ವೈಯಕ್ತಿಕವಾದ ಇಷ್ಟಲಿಂಗ ಎಲ್ಲಿದೆ? ದೇವಾಲಯದ ಆ ಬೃಹತ್ ಸಿದ್ಧಾಂತ ಹೇಗೆ ಅತ್ಯಂತ ಆಪ್ತವಾದ ಧ್ಯಾನದ ವಸ್ತುವಾಗಿ ರೂಪಾಂತರಗೊಳ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಈ ಇಷ್ಟಲಿಂಗದ ಲಕ್ಷಣಗಳನ್ನ ನೋಡಿದ್ರೆ ಇದೊಂದು ಸಂಪೂರ್ಣ ಗೋಳಾಕಾರದ ವಸ್ತು. ಇದರಲ್ಲಿ ಮನುಷ್ಯನ ಯಾವುದೇ ಅಂಗಾಂಗಗಳಿಲ್ಲ, ಕೈ ಕಾಲು ಮುಖ ಯಾವುದೂ ಇಲ್ಲ. ಕೇವಲ ಆಕಾರ ಮತ್ತು ನಿರಾಕಾರದ ನಡುವಿನ ಅತ್ಯದ್ಭುತ ಹದ ಇದು. ಯಾವುದೇ ಮೂರ್ತಿಯ ಆಕಾರವನ್ನ ನಿರಾಕರಿಸಿ ಅನಂತವಾದ ಶೂನ್ಯವನ್ನ ಪ್ರತಿನಿಧಿಸಲು ಈ ವಿನ್ಯಾಸವನ್ನ ಬಹಳ ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ. ಇದರ ಹಿಂದಿರೋ ರಸಾಯನಶಾಸ್ತ್ರ ಕೂಡ ಬೆರಗುಗೊಳಿಸುವಂಥವುದು. ಕಾಂತಿಪಾಕ ಅನ್ನೋ ಒಂದು ನೈಸರ್ಗಿಕ ಲೇಪನವನ್ನ ರಾಳ, ಗೇರುಬೀಜದ ಎಣ್ಣೆ ಮತ್ತು ಅಂಜನ ಬಳಸಿ ತಯಾರಿಸ್ತಾರೆ. ಇದು ಇಷ್ಟಲಿಂಗಕ್ಕೆ ನುಣುಪಾದ ಕನ್ನಡಿಯಂತೆ ಹೊಳೆಯುವ ಕಪ್ಪು ಕವಚವನ್ನ ನೀಡುತ್ತೆ. ಹಾಗಾಗಿ ಇದನ್ನ ಕೇವಲ ಕಲ್ಲು ಅಂತ ಕರೆಯೋಕ್ಕಾಗಲ್ಲ, ಇದೊಂದು ಸೂಕ್ಷ್ಮವಾದ ಧ್ಯಾನದ ಯಂತ್ರ. ಕೊನೆಯದಾಗಿ 6ನೇ ವಿಭಾಗ, ಮನಸ್ಸಿನೆಡೆಗಿನ ಪಯಣ ಅಂದ್ರೆ ಅಂತರಂಗದ ಏಕಾಗ್ರತೆ. ಬೆಳಕನ್ನ ಪ್ರತಿಫಲಿಸುವ ಈ ಚಿಕ್ಕ ಉಪಕರಣವು ಸಂಪೂರ್ಣವಾಗಿ ಹೊಸದೊಂದು ಧ್ಯಾನವಿಧಾನದ ಕೇಂದ್ರಬಿಂದುವಾಯಿತು. ಇದನ್ನೇ ನಾವು ಧ್ಯಾನದ ಪಲ್ಲಟ ಅಂತ ಕರೆಯೋದು. ಸ್ಥಾವರಲಿಂಗದ ಉದ್ದೇಶ ಆಗಮಿಕ ಪೂಜೆ, ಹೊರಗಿನ ಆಚರಣೆಗಳಾಗಿದ್ರೆ ಇಷ್ಟಲಿಂಗದ ಉದ್ದೇಶ ತ್ರಾಟಕ ಯೋಗ ಅಥವಾ ದೃಷ್ಟಿಯೋಗ. ಅಂದ್ರೆ ನಿರಂತರವಾಗಿ ಒಂದು ಬಿಂದುವಿನ ಮೇಲೆ ದೃಷ್ಟಿ ಇಟ್ಟು ಅಂತರಂಗದ ಪ್ರಜ್ಞೆಯನ್ನ ಜಾಗೃತಗೊಳಿಸೋದು. ಇದು ಭೌತಿಕ ವಸ್ತುವೊಂದು ತನ್ನ ಕ್ರಿಯಾತ್ಮಕ ಉದ್ದೇಶದೊಂದಿಗೆ ಹೇಗೆ ಬೆರೆತಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಇಷ್ಟಲಿಂಗವು ಒಂದು ಕನ್ನಡಿಯಂತೆ ಕಾರ್ಯನಿರ್ವಹಿಸುತ್ತೆ. ಇದನ್ನ ಪ್ರತ್ಯೇಕ ದೇವರಂತೆ ಪೂಜಿಸೋದಲ್ಲ, ಬದಲಾಗಿ ಧ್ಯಾನಿಯ ಅಂತರಂಗದ ಬೆಳಕನ್ನೇ ಅದು ಪ್ರತಿಫಲಿಸುತ್ತೆ. ಆಧ್ಯಾತ್ಮಿಕತೆಯ ಪ್ರಜಾಸತ್ತಾತ್ಮಕೀಕರಣ ಅಂದ್ರೆ ಇದೇ ಅಲ್ವಾ? ಅಂತರಂಗದ ಆಳವಾದ ಏಕಾಗ್ರತೆಗೆ ಯಾವುದೇ ಹೊರಗಿನ ಸಂಪತ್ತಾಗಲಿ ಅಥವಾ ಬೃಹತ್ ವಾಸ್ತುಶಿಲ್ಪವಾಗಲಿ ಬೇಕಿಲ್ಲ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಕೊನೆಯದಾಗಿ ಒಂದು ಆಳವಾದ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಬ್ರಹ್ಮಾಂಡವನ್ನೇ ಹಿಡಿದಿಡಲು ಬೃಹತ್ ಕಲ್ಲಿನ ದೇವಾಲಯಗಳನ್ನ ಕಟ್ಟುತ್ತಿದ್ದ ಮನುಷ್ಯ ಇಂದು ಇಡೀ ಬ್ರಹ್ಮಾಂಡವನ್ನೇ ತನ್ನ ಅಂಗೈಯಲ್ಲಿ ಹಿಡಿದಿಟ್ಟುಕೊಳ್ಳುವ ಮಟ್ಟಿಗೆ ಬೆಳೆದಿದ್ದಾನೆ ಅಂದ್ರೆ ಮಾನವ ಪ್ರಜ್ಞೆಯ ವಿಕಾಸ ಎಷ್ಟರಮಟ್ಟಿಗೆ ಆಗಿದೆ ಅಲ್ವಾ? ಮನಸ್ಸಿನ ಅಪಾರ ಶಕ್ತಿಯನ್ನ ನೆನಪಿಸುವ ಈ ಜ್ಞಾನಪಯಣ ನಿಜಕ್ಕೂ ರೋಮಾಂಚನಕಾರಿಯಾಗಿತ್ತು. ನಮ್ಮ ಈ ವಿಶ್ಲೇಷಣೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು.